ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೂಟಿ ಮಾಡಕ್ಕೆ ಇವ್ರ್ಯಾರು, ಲೂಟಿ ಮಾಡಕ್ಕೆ ಸಿದ್ದರಾಮಯ್ಯ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ತನಿಖೆ ಏನ್ ಮಾಡ್ಬೇಕು? ತನಿಖೆ ಮಿನಿಸ್ಟ್ರಿ ಒಪ್ಕೊಂಡಿದ್ದಾನಲ್ಲ, ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುನಾಥನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ಲೂಟಿ ಆಗೋಔಟ್ ಆಂಧ್ರ ಗೋಡೌಟ್ ಇದೆ, ಅಲ್ಲಿ ಇಡ್ಕೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಬ್ಯಾಂಕ್ಗೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ. ಲೂಟಿ ಮಂತ್ರಿ ಒಪ್ಕೊಂಡಿದ್ದಾರೆ ಲೂಟಿ ಆಗಿದೆ ಅಂತ. ಇನ್ನೇನ್ ಬೇಕು? ಅಂಗೈ ಉಂಡಿಗೆ ಸಾಕ್ಷಿ ಬೇಕಾ? ನೋಡ್ರಿ, ಸಿದ್ದರಾಮಯ್ಯರಂತ ಬಂಡ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರು ಇರಕ್ ಸಾಧ್ಯ ಇಲ್ಲ. ಒಬ್ಬ ಬಂಡ ಮುಖ್ಯಮಂತ್ರಿ. ಮಾನ ಮರ್ಯಾದೆ ಇದ್ದಿದ್ರೆ ಆಗಿದ್ದ ಇನ್ಸಿಡೆಂಟ್ ಇಮಿಡಿಯೇಟ್ ಆಗಿ ಕೊಡ್ಬೇಕಾಯ್ತು. ಈಶ್ವರಪ್ಪನವರು ಇದ್ದಾಗ ಏನ್ ಹೇಳಿದ್ರಿ? ಕೊಲೆ ಕೇಸ್ ಹಾಕ್ಬೇಕು ಅವ್ರ ಮೇಲೆ, ಈಶ್ವರಪ್ಪನವ್ರನ್ನ ಅಂದ್ರಿ, ಬಂಧಿಸ್ಬೇಕು ಅಂತ ಹೇಳಿದ್ರಿ. ಈಗ ಯಾಕೆ ಕೊಲೆ ಕೇಸ್ ಹಾಕ್ತಾ ಇಲ್ಲ ಅವ್ರ ಮೇಲೆ? ಈಗ ಯಾಕೆ ಬಂಧಿಸ್ತಾ ಇಲ್ಲ? ಇದೆಲ್ಲ ನಿಮ್ಮ ಷಡ್ಯಂತ್ರ. ನನಗನ್ಸ್ತತೆ ನಾಗೇಂದ್ರ ಅದರಲ್ಲಿ ಒಂದೊಂದು 10% ಇರ್ಬೋದಷ್ಟೇ. 187 ಕೋಟಿಯಲ್ಲಿ ನಾಗೇಂದ್ರಂದು 10% ಕಮಿಷನ್ ಅಷ್ಟೇ. ಇನ್ನು ಉಳಿದದ್ದು 90% ಎಲ್ಲರೂ ಅಲಿಬಾಬಾ ಈ 34 ಜನ ಕಳ್ಳರು ಹಂಚ್ಕೊಂಡಿದ್ದಾರೆ. ಇದು ಎಲ್ಲ ಪರ್ಸೆಂಟೇಜ್ 10% ಅಷ್ಟೇ ನಾಗೇಂದ್ರ. ಉಳಿದ 92% ಇಲ್ಲಿಂದ ಡೆಲ್ಲಿವರೆಗೂ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿವರೆಗೂ ATM ಮುಖಾಂತರ ಹೋಗಿದೆ. ಇಲ್ಲಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಹೈದರಾಬಾದಲ್ಲೂ ಕಾಂಗ್ರೆಸ್ ಸರ್ಕಾರ. ಬೇರೆ ಕಡೆ ಕಳಿಸಬಹುದಾಯ್ತಲ್ಲ, ಮಹಾರಾಷ್ಟ್ರಕ್ಕೆ ಯಾಕೆ ಕಳಿಸಿಲ್ಲ ಇವರು? ಯಾಕೆ ಕಳಿಸಿಲ್ಲ? ಕೇರಳಗೆ ಯಾಕೆ ಕಳಿಸಿಲ್ಲ? ಮಧ್ಯಪ್ರದೇಶಕ್ಕೆ ಯಾಕೆ ಕಳಿಸಿಲ್ಲ? ಇಲ್ಲೂ ಕಾಂಗ್ರೆಸ್, ಅಲ್ಲೂ ಕಾಂಗ್ರೆಸ್. ಲೂಟಿಗೆ ಎರಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ, ಈ ಎರಡು ಕಾಂಗ್ರೆಸ್ ಅನ್ನ ಲೂಟಿಗೆ. ಲೂಟಿ ಮಾಡಕ್ಕೆ ಇವ್ರ್ಯಾರು, ಲೂಟಿ ಮಾಡಕ್ಕೆ ಸಿದ್ದರಾಮಯ್ಯ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ತನಿಖೆ ಏನ್ ಮಾಡ್ಬೇಕು? ತನಿಖೆ ಮಿನಿಸ್ಟ್ರಿ ಒಪ್ಕೊಂಡಿದ್ದಾನಲ್ಲ, ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುನಾಥನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ಲೂಟಿ ಆಗೋಔಟ್ ಆಂಧ್ರ ಗೋಡೌಟ್ ಇದೆ, ಅಲ್ಲಿ ಇಡ್ಕೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಬ್ಯಾಂಕ್ಗೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ. ಲೂಟಿ ಮಂತ್ರಿ ಒಪ್ಕೊಂಡಿದ್ದಾರೆ ಲೂಟಿ ಆಗಿದೆ ಅಂತ. ಇನ್ನೇನ್ ಬೇಕು? ಅಂಗೈ ಉಂಡಿಗೆ ಸಾಕ್ಷಿ ಬೇಕಾ? ನೋಡ್ರಿ, ಸಿದ್ದರಾಮಯ್ಯರಂತ ಬಂಡ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರು ಇರಕ್ ಸಾಧ್ಯ ಇಲ್ಲ. ಒಬ್ಬ ಬಂಡ ಮುಖ್ಯಮಂತ್ರಿ. ಮಾನ ಮರ್ಯಾದೆ ಇದ್ದಿದ್ರೆ ಆಗಿದ್ದ ಇನ್ಸಿಡೆಂಟ್ ಇಮಿಡಿಯೇಟ್ ಆಗಿ ಕೊಡ್ಬೇಕಾಯ್ತು. ಈಶ್ವರಪ್ಪನವರು ಇದ್ದಾಗ ಏನ್ ಹೇಳಿದ್ರಿ? ಕೊಲೆ ಕೇಸ್ ಹಾಕ್ಬೇಕು ಅವ್ರ ಮೇಲೆ, ಈಶ್ವರಪ್ಪನವ್ರನ್ನ ಅಂದ್ರಿ, ಬಂಧಿಸ್ಬೇಕು ಅಂತ ಹೇಳಿದ್ರಿ. ಈಗ ಯಾಕೆ ಕೊಲೆ ಕೇಸ್ ಹಾಕ್ತಾ ಇಲ್ಲ ಅವ್ರ ಮೇಲೆ? ಈಗ ಯಾಕೆ ಬಂಧಿಸ್ತಾ ಇಲ್ಲ? ಇದೆಲ್ಲ ನಿಮ್ಮ ಷಡ್ಯಂತ್ರ. ನನಗನ್ಸ್ತತೆ ನಾಗೇಂದ್ರ ಅದರಲ್ಲಿ ಒಂದೊಂದು 10% ಇರ್ಬೋದಷ್ಟೇ. 187 ಕೋಟಿಯಲ್ಲಿ ನಾಗೇಂದ್ರಂದು 10% ಕಮಿಷನ್ ಅಷ್ಟೇ. ಇನ್ನು ಉಳಿದದ್ದು 90% ಎಲ್ಲರೂ ಅಲಿಬಾಬಾ ಈ 34 ಜನ ಕಳ್ಳರು ಹಂಚ್ಕೊಂಡಿದ್ದಾರೆ. ಇದು ಎಲ್ಲ ಪರ್ಸೆಂಟೇಜ್ 10% ಅಷ್ಟೇ ನಾಗೇಂದ್ರ. ಉಳಿದ 92% ಇಲ್ಲಿಂದ ಡೆಲ್ಲಿವರೆಗೂ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿವರೆಗೂ ATM ಮುಖಾಂತರ ಹೋಗಿದೆ. ಇಲ್ಲಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಹೈದರಾಬಾದಲ್ಲೂ ಕಾಂಗ್ರೆಸ್ ಸರ್ಕಾರ. ಬೇರೆ ಕಡೆ ಕಳಿಸಬಹುದಾಯ್ತಲ್ಲ, ಮಹಾರಾಷ್ಟ್ರಕ್ಕೆ ಯಾಕೆ ಕಳಿಸಿಲ್ಲ ಇವರು? ಯಾಕೆ ಕಳಿಸಿಲ್ಲ? ಕೇರಳಗೆ ಯಾಕೆ ಕಳಿಸಿಲ್ಲ? ಮಧ್ಯಪ್ರದೇಶಕ್ಕೆ ಯಾಕೆ ಕಳಿಸಿಲ್ಲ? ಇಲ್ಲೂ ಕಾಂಗ್ರೆಸ್, ಅಲ್ಲೂ ಕಾಂಗ್ರೆಸ್. ಲೂಟಿಗೆ ಎರಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ, ಈ ಎರಡು ಕಾಂಗ್ರೆಸ್ ಅನ್ನ ಲೂಟಿಗೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.